ಹುಡುಕಿ ಹೊಡಿತಿದ್ದಾರೆ ಡಿಕೆಶಿ ತಮ್ಮ ತಂತ್ರದಲ್ಲಿ ಸಕ್ಸಸ್ ಆಗಿದ್ದಾರೆ ಎಂದ ಅಶೋಕ್. ಸಿಎಂ ಅಸಹಾಯಕರಾಗಿದ್ದಾರೆಂಬ ರಾಜಣ್ಣ ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅಸಹಾಯಕರಾಗಿ ಬಹಳ ವರ್ಷಗಳೇ ಆಗಿವೆ, ರಾಜಣ್ಣ ಸರಿಯಾಗಿ ಹೇಳಿದ್ದಾರೆ ಎಂದ ವಿಪಕ್ಷ ನಾಯಕ ಅಶೋಕ್. ಡಿಕೆಶಿ ಹುಲಿ, ಸಿಎಂ ಇಲಿ ಹೊಡಿತಿದ್ದಾರೆ ಅಶೋಕ್ ವ್ಯಂಗ್ಯ. ರಾಜಣ್ಣ ಜಬ್ಬಾರ್ ನಸೀರ್ ಅವರನ್ನ ಮನೆಗೆ ಕಳಿಸಿದ್ದಾರೆ. ಸಿದ್ದರಾಮಯ್ಯ ಹಣಿಯಲು ಡಿಕೆಶಿ ಸೂತ್ರ ರೂಪಿಸಿದ್ದಾರೆ. ಗಂಭೀರ ಆರೋಪ ಮಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್. ಕಾಂಗ್ರೆಸ್ ಪಕ್ಷ ಭಿಕಾರಿಯಾಗಿ ಬೀದಿಗೆ ಬರಲಿದೆ. ಸಿಎಂ ಕಡೆಯವರನ್ನ ಹುಡುಕಿ ಹೊಡಿತಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಆರ್ ಅಶೋಕ್ ವ್ಯಂಗ್ಯವನ್ನ ಮಾಡಿದ್ದಾರೆ. ಡಿಕೆಶಿ ತಮ್ಮ ತಂತ್ರಗಾರಿಕೆಯನ್ನ ಬಳಕೆ ಮಾಡಿಕೊಂಡು ಈಗಾಗಲೇ ರಾಜಣ್ಣ, ಜಬ್ಬಾರ್, ನಸೀರ್ ತಲೆದಂಡ ಮಾಡಿದ್ದಾರೆ, ಟಿಕೆಟ್ ಅನ್ನ ಉಳಿಸಿದ್ದಾರೆ. ಡಿಕೆಶಿ ಹುಲಿ, ಸಿಎಂ ಇಲಿ ಆದ್ರೂ ಇಲ್ಲಿ ಆರ್ ಅಶೋಕ್ ಲೇವಡಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಬೆಳವಣಿಗೆಯನ್ನ ಗಮನಿಸಿಕೊಂಡು ಸಿದ್ದರಾಮಯ್ಯನ ಹಣಿಯೋಕೆ ಡಿಕೆ ಶಿವಕುಮಾರ್ ಅವರ ಸೂತ್ರ ಇದು. ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಭಿಕಾರಿಯಾಗಿ ಬೀದಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಆರ್ ಅಶೋಕ್. ಎಸ್ ನೋಡಿ, ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಂತ ಬೆಳವಣಿಗೆಗಳನ್ನ ಗಮನಿಸಿಕೊಂಡು ದಾವಣಗೆರೆ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬ್ದುಲ್ ಜಬ್ಬಾರ್, ನಸೀರ್ ಅಹಮದ್ ತಲೆದಂಡ ಆಗುತ್ತೆ. ರಾಜಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಆದಂತ ಬೆಳವಣಿಗೆಗಳು ನೋಡಿದ್ವಿ. ಸೊ ಇದೆಲ್ಲ ಡಿಕೆ ಶಿವಕುಮಾರ್ ಪ್ರೀ ಪ್ಲಾನಿಂಗ್ ಮಾಡಿಕೊಂಡು ತಮ್ಮ ತಂತ್ರಗಾರಿಕೆಯನ್ನ ಬಳಸಿಕೊಂಡು ಸಿಎಂ ಸಿದ್ದರಾಮಯ್ಯ ಅವರ ಬನದಿಂದ ಒಂದೊಂದೇ ತಲೆಗಳನ್ನ ಉರುಳಿಸ್ತಾ ಇದ್ದಾರೆ. ಆರ್ ಅಶೋಕ್ ಮಾಡ್ತಾ ಇರುವಂತ ಲೇವಡಿ ಇದು. ಅದ್ರ ಜೊತೆಗೆ ಗಂಭೀರ ಆರೋಪ ಡಿಕೆ ಶಿವಕುಮಾರ್ ಮೇಲೆ. ಇಲ್ಲಿ ಸಿದ್ದರಾಮಯ್ಯ ಹುಲಿಯ ಟಗರು ಅಂತಾರೆ, ಆದ್ರೆ ಇಲ್ಲಿ ಹುಲಿ ಡಿಕೆ ಶಿವಕುಮಾರ್, ಇಲ್ಲಿ ಸಿದ್ದರಾಮಯ್ಯ. ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಸಕ್ಸಸ್ ಆಗ್ತಾ ಇದ್ದಾರೆ. ನಜೀರ್ ಅವರನ್ನು ಸಿಎಂ ಕಾರ್ಯದರ್ಶಿಯಿಂದ ಮನೆಗೆ ಗೇಟ್ ಪಾಸ್. ಹಿಂದೆ ಗೋವಿಂದರಾಜು ಇದ್ದ, ಅವ್ರನ್ನು ಗೇಟ್ ಪಾಸ್. ಅಂದ್ರೆ ಸಿದ್ದರಾಮಯ್ಯನ ನೀವು ಬೆಂಬಲ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ಉಳಿಗಾಲ ಇಲ್ಲ. ಗೇಟ್ ಪಾಸ್. ಅಸಹಾಯಕರಾಗಿ ಬಹಳ ವರ್ಷಗಳೇ ಕಳೆದೋಗ್ಬಿಟ್ಟಿದೆ ಅವರು. ಅಸಹಾಯಕರಾಗಿ ಅವ್ರ ಜೊತೆ ಇದ್ದವರೇ ಎಲ್ಲ ಮನೆಗೆ ಹೋಗ್ತಾ ಇರೋದು. ನಾಗೇಂದ್ರನು ಅವ್ರ ಜೊತೆಲಿದ್ದೋನೆ ಮನೆಗೆ ಹೋದ್ರು. ರಾಜಣ್ಣನು ಪರಮಾಪ್ತರು, ರಾಜಣ್ಣ ಅವರು ಮನೆಗೆ ಹೋದ್ರು. ಈಗ ಜಮೀರ್ ಸರದಿ ಬಂದಿದೆ, ಅವ್ರನ್ನು ಮನೆ ಕಳ್ಸಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ದಾವಣಗೆರೆಯ ಜಬ್ಬಾರೋ ಗೊತ್ತಿಲ್ಲ, ಅವ್ರನ್ನ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಎಲ್ಲ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು. ಹುಡುಕಿ ಹೊಡಿತಾ ಇದ್ದಾರೆ. ಯಾರೋ ಡಿ ಕೆ ಅವರು ಒಡಿ ಮಗ ಬಿಡಬೇಡ ಅಂತ ಹೇಳಿ ಡಿ ಕೆ ಕಡೆಯವರು ಯಾರ್ಯಾರು ಇದಾರೋ ಹುಡುಕಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಸಕ್ಸಸ್ ಆಗ್ತಾ ಇದ್ದಾರೆ. ನಜೀರ್ ಅವರನ್ನು ಸಿಎಂ ಕಾರ್ಯದರ್ಶಿಯಿಂದ ಮನೆಗೆ ಗೇಟ್ ಪಾಸ್. ಹಿಂದೆ ಗೋವಿಂದರಾಜು ಇದ್ದ, ಅವ್ರನ್ನು ಗೇಟ್ ಪಾಸ್. ಅಂದ್ರೆ ಸಿದ್ದರಾಮಯ್ಯನ ನೀವು ಬೆಂಬಲ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ಉಳಿಗಾಲ ಇಲ್ಲ. ಗೇಟ್ ಪಾಸ್. ಅಸಹಾಯಕರಾಗಿ ಬಹಳ ವರ್ಷಗಳೇ ಕಳೆದೋಗ್ಬಿಟ್ಟಿದೆ ಅವರು. ಅಸಹಾಯಕರಾಗಿ ಅವ್ರ ಜೊತೆ ಇದ್ದವರೇ ಎಲ್ಲ ಮನೆಗೆ ಹೋಗ್ತಾ ಇರೋದು. ನಾಗೇಂದ್ರನು ಅವ್ರ ಜೊತೆಲಿದ್ದೋನೆ ಮನೆಗೆ ಹೋದ್ರು. ರಾಜಣ್ಣನು ಪರಮಾಪ್ತರು, ರಾಜಣ್ಣ ಅವರು ಮನೆಗೆ ಹೋದ್ರು.